ಇಲ್ಲಿಂದ ಶುರು ಆಕೈತ್ ನೋಡ್ರಿ ಅಪ್ಪನ್ ಲೀಲಾ. ಹಾ ರೀ. ಜಂಗಲ್ನ್ಯಾಗ ಮಾಲ್ ಖರೀದಿ ಮಾಡಂದ್ರ ಜಂಗಲ್ನ್ಯಾಗ ಹೋಗಿ ಮಾಲ್ ಖರೀದಿ ಮಾಡೋದು ಅದಕ್ಕೂ ಮಾಹಿತಿ ಬೇಕಾಕೈತ್ರಿ. ಹೌದ್ರಿ. ಅಪ್ಪಾರು ಬ್ಯಾಂಕ್ನಾಗ ಒಂದ್ 20,000 25,000 ನನ್ಗೆ ಪಕ್ಕಾ ನೆನಪಿಲ್ಲ, ನನ್ಗೆ ಸಾಲ ಕೊಡ್ಸಿದ್ರಿ, ಬ್ಯಾಂಕ್ನಾಗ ಲೋನ್ ಕೊಡ್ಸಿದ್ರಿ ಆಗಿನ ಟೈಮ್ದಾಗ. ಆಗಿನ ಟೈಮ್ ಮಾಲ್ ಖರೀದಿಗೆ. ಹಾ ರೀ. ಹಳಿಯಾಳ ತಾಲೂಕ್ನ್ಯಾಗ ಭಾಗವತಿ ಡಿಪೋ ಅಂತ ಐತ್ರಿ. ಹಾ ಭಾಗವತಿ. ಭಾಗವತಿ, ಸಾಂಬ್ರಾಣಿ, ಹಳಿಯಾಳ ಊರುಗಳದಾಗ ಮಾಲ್ ಖರೀದಿಗೆ ಹೋದೆ. ಹೆಂಗ್ ಹೋದ್ನಿ ಅಂತಂದ್ರ ಈ 20-25,000 ರೂಪಾಯಿ ದುಡ್ಡನ್ನ ಒಂದು ಹರಕ್ ಚೀಲದಾಗ ಕಟ್ಕೊಂಡು ಕೈಲಾಸ ಮಂಟಪಕ್ಕೆ ಬಂದ್ಯಾರಿ. ಅಪ್ಪನ ಸಾಕ್ಷಿಯಾಗಿ ಹೇಳ್ತೇನಿ, ಕೈಲಾಸ ಮಂಟಪದಾಗ ಹಿಂಗ ಪಾದಕದ ಮ್ಯಾಲ ದುಡ್ಡಿನ ಚೀಲ ಇಟ್ಟು ಅಪ್ಪಗೆ ಪ್ರಾರ್ಥನಾ ಮಾಡ್ಕೊಂಡೇರಿ. ಇದು ಶ್ರಮವಹಿಸಿ ಕಟ್ಟಿಗೆ ಹೊಡೆದು ಹಮಾಲಿ ಮಾಡಿ ಅಪ್ಪಾರ ಲೋನ್ ಕೊಡ್ಸಿದ್ದು ದುಡ್ಡು ಐತಿ ಇದ್ರೊಳಗ. ನಾನು ಹೋಗಿ ಮಾಲ್ ಖರೀದಿ ಮಾಡಿ ನನಗೆ ಲಾಭ ಆಗ್ಲಿ ಅಂತ ನಾ ಮಾಲ್ ಖರೀದಿಗೆ ಹೋಗುದಿಲ್ಲ. ಅವ್ನು ಸಾಕ್ಷಿಯಾಗಿ ಹೇಳ್ತೇನೆ, ನನಗೆ ಲಾಭ ಆಗ್ಲಿ ಅಂತಂದು ನಾನು ಮಾಲ್ ಖರೀದಿಗೆ ಹೋಗಿಲ್ಲ. ಲುಕ್ಷಾಣ ಮಾತ್ರ ನೀ ಮಾಡಬಾರ್ದು. ನನಗೆ ಲಾಭ ಆಗ್ಲಿಲ್ಲ, ಲುಕ್ಷಾಣ ಆಗಬಾರ್ದು. ಈ ದುಡ್ಡು ಇದು ಶ್ರಮದ ದುಡ್ಡು ಐತಿ, ಅದಕ್ಕೆ ನೀನ್ ನಮ್ಮನ್ನು ಕಾಯ್ಬೇಕು ಅಂತಂತ ಹೇಳಿ ನಾನು ಅಜ್ಜನ ಕಡೆ ಬೇಡ್ಕೊಂಡು ನಾನು ಮಾಲ್ ಖರೀದಿಗೆ ಹೋದೆ ರೀ. ಅಲ್ಲಿ ಹೋದಾಗ DFO ಅಂತ ಇರ್ತಾರ್ರಿ, ಅದ್ರ ತೆಳಗ ಫಾರೆಸ್ಟರ್ ಅಂತ ಇರ್ತಾರ, ಆಮೇಲೆ ಕ್ಲಾರ್ಕ್ ಇರ್ತಾರ, ಕಾರ್ಕುಂಡ್ರ್ ಇರ್ತಾರ, ಹಮಾಲ್ ಇರ್ತಾರ, ಸಾಕಷ್ಟು ಜನ. ಮಾಲ್ ಖರೀದಿಗೆ ಸವಾಲ್ ಮಾಡ್ಬೇಕಾಕೈತ್ರಿ. ಸವಾಲ್ನ್ಯಾಗ ನಾವು ಮಾಲ್ ಖರೀದಿ ಮಾಡ್ಬೇಕಾಕೈತಿ. ಸವಾಲು ಮಾಡ್ಕೊಂತ ನೋಡ್ಕೊಂತ ಹೊಂಟೆ ನಾನು. 1 ಸವಾಲಾತ್, 2 ಸವಾಲಾತ್, 3 ಸವಾಲಾತ್, 4 ಆತು. ಮಧ್ಯಾಹ್ನ 12:30 2 ಗಂಟೆ ಮಟನು ಅರ್ಧ ಜಂಗಲ್ ಮಾಲ ಖಾಲಿ ಆಗಿಬಿಡ್ತ್ರಿ. ನನಗೆ ಹೆಂಗ ಖರೀದಿ ಮಾಡ್ಬೇಕನ್ನೋ ನಂಗೆ ತಿಳಿಯವಲ್ತು. ಅದಕ್ಕೆ ನಿಮಗ್ ತಿಳಿಯೋಂಗ್ ಹೇಳ್ತೇನಿ. ಏನಂತಂದ್ರೆ 1 ಲಾರಿಗೆ 2,500 ಬೇಡ 5,000 ರೂಪಾಯಿದಂಗ ಲಾರಿಗೆ ಮಂದಿ ಎಲ್ಲಾ ಖರೀದಿ ಮಾಡಾಕತ್ತರ್ರಿ. ಎಲ್ಲಿವರೆಗೆ? ಮುಂಜಾನೆ 10 ಗಂಟೆಲಿಂದ ಮಧ್ಯಾಹ್ನ 2 ಗಂಟೆ ಮಟ. ಹೆಂಗ್ ಖರೀದಿ ಮಾಡಿದ್ರಿ? 1 ಲಾರಿಗೆ 5,000 ರೂಪಾಯಿದಂಗ ಖರೀದಿ ಮಾಡಾಕತ್ತಿದ್ರಿ. ಅದು ಮಧ್ಯಾಹ್ನ ಇದಕ್ಕಿದ್ದಂಗ ಒಂದು ಲಾಟ್ ಬರೀ 2,500 ರೂಪಾಯಿ ಯಾರು ಕೇಳುವಲ್ರಿ ಅದನ್ನ. ಅಲ್ಲಿ ನಾಂದೆ ಬೆಳಗ್ಲಿಂದ 2,500 ನಂಗ ಸವಾಲಾಗತೈತಿ. 5,000 ರೂಪಾಯಿದಂಗ ಇದು 2,500 ರೂಪಾಯಿದಂಗ ಯಾರು ತಗೋಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿ ಬರ್ಕೊಂಡು ಹೋಗ್ಬಿಟ್ರಿ DFO. ಮುಂದೆ ಮತ್ತೆ ಬೆಳಗಿನ ಟೈಪ್ 6,000 7,000 8,000 ಹೊಂಟ. ನನಗ್ ದಿಗ್ಭ್ರಮೆ ಆಗ್ಬಿಟ್ಟೆ. 1 ಲಾಟ್ ಮಾತ್ರ 2,500 ರೂಪಾಯಿ, ಉಳ್ಕಿವೆಲ್ಲ 5,000 6,000. ಯಾಕ? ನಾವ್ ಓಡಿ ಹೋದವನ ಅಲ್ಲಿ DFO ಸಮೀಪ ಯಾರು ಹೋಗುವಂಗಿಲ್ರಿ. ಅದ ಅಪ್ಪನ್ ಲೀಲಾ ನೋಡ್ರಿ. DFO ಸಮೀಪ ಯಾರು ಹೋಗಂಗಿಲ್ಲ. ದಡದಳ ಕೈಚೀಲ್ ಹಿಡ್ಕೊಂಡು ಓಡಿ ಹೋದೆ. ನಮಸ್ಕಾರ ರೀ ಸರ್ ಅಂದೆ. ಏನ್ ಬೇಕು ನಿನಗ ಅಂತ ಹೇಳಿ ಫಾರೆಸ್ಟರ್ ಅವ್ರು ಸರ್ಸಾಕ್ ಬಂದ್ರ. ನಾ ಸರ್ ಕೂಡ ಮಾತಾಡ್ಬೇಕ್ರಿ. DFO ಬಾಳ ಒಳ್ಳೆ ಮನುಷ್ಯರ್ ಇದ್ರಿ. ಏನ್ರಿ ಅಂತಂದ್ರೆ, ಸರ್ ನಾನು ಮಾಲ್ ಖರೀದಿಗೆ ಬಂದೇನ್ರಿ, ನನಗೇನು ತಿಳಿವಲ್ತು. ಮತ್ತ ಬೆಳಗಿನಿಂದ 5,000 6,000 ರೂಪಾಯಿಗೆ ಎಲ್ಲಾರು ಜನ ಖರೀದಿ ಮಾಡಾಕತ್ತಿದ್ರ ಮಾಲ್. ಈಗ 1 ಲಾಟ್ ನೀವು 2,500 ರೂಪಾಯಿ ಅಂದ್ರೆ ಅದನ್ನ ಯಾರು ತಗೋಲೇ ಇಲ್ಲ. ಅದಕ್ಕೆ ತಮ್ಮಲ್ಲಿ ಕೇಳ್ಕೊಳಕ್ ಬಂದಿರ, ನಾ ತಗೊಂತೇನೆ ಅಂದ್ರೆ. ನೀ ತಗೊಂತೀಯಾ ಅಂದ್ರೆ ಹ್ಞೂನ್ರಿ ಅಂತಂದ್ರೆ, ಹಂಗಾರೆ 25 ರೂಪಾಯಿ ಅದಕ್ಕೆ ಜಾಸ್ತಿ ಮಾಡಿ ನೀವು ಬರ್ಕೋ ಅಂತಂದ್ರೆ 2,525 ನನಗೆ ಕೊಟ್ರಿ ಅದನ್ನ. ನನಗೆ ಎಲ್ಲಿ ಖುಷಿ. ಎಲ್ಲಾರು 5,000 6,000 ತೊಗೊಳತ, ನನಗೆ 2,500 ರೂಪಾಯಿ. ಅಲ್ಲಿಂದ ಎಲ್ಲಾರು ಹೋದ್ರಿ ಮತ್ ಮಾಲ್ ಖರೀದಿಗೆ. ನಾನು ಯಾವ ಮಾಲ್ ಖರೀದಿ ಮಾಡಿಲ್ಲ, ನೋಡಕ್ ಬಂದ್ಯಾರಿ. ಅದಕ್ಕೆ ಕಮ್ಮಿ ಯಾಕೆ ಕೊಟ್ರಿ ನಿಮ್ಗೆ? ಅದನ್ನ ಹೇಳ್ತೇನ್ರಿ ಈಗ ವಿಷಯನ. ಅದು 2,500 ರೂಪಾಯಿ ಯಾಕೆ ಸಿಕ್ತು? ಬೆಳಗಿನಿಂದ 5,000 ರೂಪಾಯಿ, ಹಿಂದಾಗಡೆ 6,000-7,000 ರೂಪಾಯಿ. ಇದು ಕಡಿಮೆ ಯಾಕೆ ಹೋತು? ಹೋಗಿ ನೋಡ್ತೀನಿ, ಆ ಕಟ್ಟಿಗೆ ಲಡ್ ಅಂದ್ರೆ ನಿಮ್ಗೆ ತಿಳಿತೈತೇನ್ರಿ? ಲಡ್ ಕಟ್ಟಿಗೆ ಸುಮಾರು ಕಟ್ಟಿಗೆ ಇತ್ತು. ಅಯ್ಯೋ ಪರಮಾತ್ಮ, ನಾನು 2,500 ರೂಪಾಯಿ ಯಾರು ತಗೋಲಾರ್ದ ಕಟ್ಟಿಗೆ ನಾ ತಗೊಂಡ್ಬಿಟ್ಟೆ. ಇದು ಲಡ್ಡ ಐತಲ್ಲ ಕಟ್ಟಿಗೆ ಅಂತ ಹೇಳಿ ಗಾಬರಿ ಆದ್ಯಾರಿ. ಯಪ್ಪಾ ಪರಮಾತ್ಮ, ನಾನು ಏನ ಲಾಭ ಮಾಡ್ಕೋಬೇಕಂತ ಬಂದವ ಅಲ್ಲ, ಹಿಂಗಾತು, ನನ್ ಮೋಸ ಆತಲ್ಲ ಅಂತಂದು ಓಡಿ ಹೊಂಟಿದ್ದೆ ನಾನು. ಓಡಿ ಹೋಗಿ DFO ಕಡೆ ಹೋಗೋತ್ನ್ಯಾಗ ನನಗೆ ತರಬಿದ್ರಿ. ಯಾರು ಪ್ಯೂನ್ಗಳು, ನೀರ್ ಕೊಡೋರು, ಚಾ ಕೊಡೋರು ಇರ್ತಾರ್ರಿ. ಅವ್ರ ತರಬಿ ಏನಂದ್ರೆ, ಯಾಕ್ರಿ ಅಂದ್ರೆ, ಏನ್ರಿ ನಾವ್ ಮೋಸ ಆಗ್ಬಿಟ್ಟೈತಿ, ನಾ ತಗೊಂಡಿದ್ ಕಟ್ಟಿಗೆ ಬರೀ ಲಡ್ಡ ಐತ್ರಿ, ಮತ್ತ ಕಡಿಮೆನೂ ಕಾಣತೈತ್ರಿ ಅದು ಅಂತಂದೆ. ಬಾರಪ್ಪ ಸಾಹೇಬ್ರ ಮಠ ಹೋಗ್ಬೇಡ, ನೋಡೋಣ ಬಾ ಅಂತಂದ್ರ ಅಲ್ಲಿ ನಾ ಹೋಗಿ ತಗೊಂಡಿದ್ನಲ್ರಿ. ಆ ಸಾಲ 1 ಸಾಲ ಇತ್ತು, 4 ಸಾಲ ಇರ್ಬೇಕದ. 3 ಸಾಲ ಕಟ್ಟಿಗೆ ಇಲ್ಲ. ಕಟ್ಟಿಗೆನು ಕಡಿಮೆ ಐತಿ, ಲಡ್ಡುನು ಐತಿ. ಬರ್ರಿ ಇಲ್ಲಿ ನೋಡೋಣ ಅಂತಂದ ಆ ಲಾಟಿಗೆ ನಂಬರ್ ಇರ್ತಾವ್ರಿ. ಆ ಲಾಟಿನ ನಂಬರ್ ಹುಡುಕು ಅಂತ ಹೋದ್ರ ಅಲ್ಲಿ ಮುಂದ 4 ಹೆಜ್ಜೆ ಮುಂದೆ ಇತ್ರಿ. ಅದ ಇದಕ್ ಸಂಬಂಧಪಟ್ಟಿದ್ದು ನಾ ತಗೊಂಡಿದ್ದು. ಅಲ್ಲಿ ಹೋಗಿ ನೋಡ್ತೇವ್ರಿ, ಅದು ಕಿಮ್ಮತ್ತಿನ ಮಾಲ್ ಇತ್ರಿ. ಅದ್ ಎಂತ ಕಿಮ್ಮತ್ತಿನ ಮಾಲ್ ಅಂದ್ರೆ ಸುಡು ಮಾಲ್ ಅಲ್ಲ, ಕಿಟಕಿ ಬಾಕಲಿಗೆ ಬರುವಂತದ್ ಕಿಮ್ಮತ್ತಿನ ಮಾಲ್ ಇತ್ತು. ಗಾಬರಿ ಆಗ್ಬಿಟ್ಟೆ. ಅಪ್ಪ ಲೀಲಾ ಈ ರೀತಿ ಮಾಡಿದ. ಅದನ್ನ ಹುಬ್ಬಳ್ಳಿಗೆ ತಗೊಂಬಂದ ಎಷ್ಟಕ್ಕೆ ಮಾರಬೇಕಿತ್ತು ಅದ್ರ 10 ಪಟ್ಟಿಗೆ ಮಾರ್ತು. ಈ ರೀತಿ ಎಲ್ಲಿ ಮಾಲ್ ನಾ ಖರೀದಿ ಮಾಡ್ತೀನಿ 10 ಟನ್ ಬರ್ಬೇಕಿದು ಅಂತ ಪ್ರಾರ್ಥನಾ ಮಾಡಿದ್ರೆ 15 ಟನ್ ಬರ್ಬೇಕು. ಇದು ಒಂದು 100-200 ರೂಪಾಯಿ ಉಳಿದ್ರೆ ಸಾಕಂದ್ರೆ 1,000-2,000 ರೂಪಾಯಿ ಉಳಿಬೇಕು. ಹಿಂಗಾಗಿ
ನನಗೆ ಲಾಭ ಭಾಳ ತಟ್ಟಾಕತ್ತಿದ್ದಕ್ಕೆ ಇದೆಲ್ಲ ಅಪ್ಪನ ಲೀಲಾನ ಇದು ಅಂತ ಹೇಳಿ ಅಷ್ಟು ಪವಾಡಗಳು ಆಗ್ಯಾವ್ರಿ ನಿಮ್ಗೆ. ಆದ್ರೂ ಇನ್ನೂ ಸಾಕಷ್ಟು ಅದಾವು. ಸಂಕ್ಷಿಪ್ತ ಹೇಳತ್ತೇನೆ ನಿಮಗೆ. ಹಿಂಗಿರುವಾಗ ನಾವು ಖುಷಿಲಿಂದ ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ಬರಾಕತ್ತಿದ್ವಿ ರೀ. ನಮ್ಮ ಹೆಣ್ಮಕ್ಳು ನಾವೆಲ್ಲಾರ ಮಕ್ಳು